ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಮಾಡಿಕೆರೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಅದ್ದೂರಿ ಬ್ರಹ್ಮರಥೋತ್ಸವ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮಾಡಿಕೆರೆ ಕ್ರಾಸ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ 25ನೇ ಬ್ರಹ್ಮರಥೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಭಾನುವಾರವಾದ ಇಂದು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗೆ ಸುಪ್ರಭಾತ ಸೇವೆ, ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಕಲಶಾರಾಧನೆ, ಹೋಮ, ಬಲಿಹರಣ, ಕಾಶಿಯಾತ್ರೆ ಮಹೋತ್ಸವ, ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಕಲ್ಯಾಣೋತ್ಸವ, ಗರುಡೋತ್ಸವ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಚಿಂತಾಮಣಿ ನಗರ ಸೇರಿದಂತೆ ಮಾಡಿಕೆರೆ ಸುತ್ತಮುತ್ತಲಿನ ಗ್ರಾಮಗಳಾದ ಮಾಡಿಕೆರೆ, ಊಲವಾಡಿ, ಕುಟ್ರಳ್ಳಿ, ದೊಡ್ಡಗಂಜೂರು, ಬೂರ್ಗಮಾಕ್ಲಹಳ್ಳಿ, ಐಮನಹಳ್ಳಿ ಹಾಗೂ ಚೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಕಾರ್ಯಕ್ರಮದಲ್ಲಿ ಮತ್ತು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾಸೋಹ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪಾನಕ, ಹೆಸರುಬೇಳೆ ವಿತರಣೆ ಸಹ ಮಾಡಲಾಯಿತು. ತಮಟೆ ವಾದ್ಯಗಳ ತಂಡಗಳು ಪಂಡ್ರಿ ಭಜನೆ, ಕೋಲಾಟವನ್ನು ಹಮ್ಮಿಕೊಂಡಿದ್ದು ರಥೋತ್ಸವವು ವಿಶೇಷ ಮೆರುಗು ನೀಡಿದವು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮಕರ್ತ ಕುಟುಂಬದವರು ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು, ಮುಖಂಡರು, ಮಾಡಿಕೆರೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಸಹ ಏರ್ಪಡಿಸಿದ್ದರು.
ಮೇವನ್ ಪೆಂಟ್ ಬೀಜನಮ್ಮ ಹಾಂ ಬಾಡಿಗೆ ಕಾಸಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿ 24 ವರ್ಷ ಆಯಿತು. 24 ವರ್ಷದಿಂದ ಇದೇ ತರ ಅದ್ಭುತವಾಗಿ ನಡೀತಾ ಇದೆ. ಬಾಡಿಕೇರಿ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಈಗ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಪೂಜೆಗಳು ಪುನಸ್ಕಾರ ಎಲ್ಲ ನಡೀತು. ಈಗ 2:15 ರಥೋತ್ಸವ ಆಯಿತು. ಎಲ್ಲ ಯಶಸ್ವಿಯಾಗಿ ಆಯಿತು. ಎಲ್ಲ ಸರ್ಕಾರದಿಂದ ಎಲ್ಲ ಅನುಕೂಲಗಳಾಗಿದೆ. ದೇವಸ್ಥಾನದಲ್ಲಿ ಇನ್ನೂ ಕೆಲಸಗಳಿದೆ. ಇವಾಗ ರಾತ್ರಿಗೆ ಶ್ರೀಕೃಷ್ಣ ಪಾಂಡ್ಯಂ ಪೌರಾಣಿಕ ನಾಟಕ ಇದೆ. ಹೇಳಿ ಸರ್. ನಮ್ಮ ಹೆಸರು ಪ್ರಧಾನ ಅರ್ಚಕರು ನಾರಾಯಣರಾವ್ ಅಂತ. ನಾನು ಬಂದು ಇಲ್ಲಿಗೆ 16 ವರ್ಷ ಆಯಿತು. ಮೂಲತಃ ಮೊದಲು ಇಲ್ಲಿ ಇವತ್ತಿನ ದಿನ ಈ ಜನಜಾತ್ರೆ ಸೇರಬೇಕಂದ್ರೆ ಕಾರಣ ಮೂಲಸ್ಥಾನ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಆಮೇಲೆ ತದನಂತರ ಇದನ್ನೆಲ್ಲ ದೇವಾಲಯ ನಿರ್ಮಾಣ ಮಾಡಿದ್ರು ಗ್ರಾಮಸ್ಥರು. ಸುತ್ತಮುತ್ತ ಭಕ್ತಾದಿಗಳೆಲ್ಲ ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಕಾರಣ ಏನಂದರೆ, ಮೊದಲನೇದಾಗಿ ಮಹಾಲಕ್ಷ್ಮಿ ಮಾತ್ರ ಸ್ಥಾಪನೆಯಾಗಿದ್ದಿಲ್ಲಿ. ಕೆಲವು ಜನಕ್ಕೆ ಇಷ್ಟಾರ್ಥವನ್ನು ನೆರವೇರಿಸ್ತಾ ತಾಯಿ ಬಂದಿದ್ದಾಳೆ. ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ, ಮತ್ತು ವಿವಾಹವಿಲ್ಲದಿದ್ದವ್ರಿಗೆ ವಿವಾಹ. ಅದರಲ್ಲಿ ಮಹಾವಿಷ್ಣು ಏನು ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲಕ್ಕೆ ಘಾಟಿ ಕುಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ಅದ್ಯಾವುದೋ ಸ್ವಲ್ಪ ಲಕ್ಷಗಳು ಖರ್ಚು ಮಾಡಿ ಹೋಗೋಕ್ಕಿಂತ ಸಣ್ಣ ಪುಟ್ಟ ಒಂದು 11 ರೂಪಾಯಿ ಮುಡುಪಲ್ಲಿ ಇಲ್ಲಿ ಪ್ರಾಯಶ್ಚಿತ್ತ ಆಗ್ತಾ ಇರುತ್ತೆ. ಆದ್ದರಿಂದ ದಾವಣಗೆರೆ, ಬಾತಿ ಮತ್ತು ಕಡಪ, ರಾಯಚೋಟಿ ಆ ಕಡೆಯಿಂದೆಲ್ಲ ಪ್ರತಿ ಮಂಗಳವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇಲ್ಲಿ ಎಲ್ಲ ಕವಡೆಶಾಸ್ತ್ರ ಅಂತ ನೋಡ್ತೀವಿ ಬರ್ತಾರೆ. ಆ ಭಗವಂತ ಅವರು ನಂಬ್ಕೊಂಡು ಬರೋ ಒಂದು ಮುಡುಪಿಂದ, ಮನೆಯಿಂದ ತರುವಂಥ ಮುಡುಪಿಂದ ಅವರಿಗೆ ಭಗವಂತ ಎಷ್ಟೋ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಫಲವನ್ನು ನೀಡಿದ್ದಾನೆ.
ಹಾಗೆ ಮಹಾಲಕ್ಷ್ಮಿ ಕೆಲವೊಂದು ವರ್ಷಗಳ ಹಿಂದೆ ಮೂಲಸ್ಥಾನ ಆದ್ದರಿಂದ ಬರ್ತಾ ಬರ್ತಾ ಜನಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಾದಿಗಳಿಗೆ ನೆರವೇರಿಸೋದ್ರಿಂದ ಹಾಗೆ ಭಕ್ತಾದಿಗಳ ಕನಸಿನಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಹಾಗಣಪತಿ ಈಗ ಇದು 24ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ಆದ್ದರಿಂದ ವರ್ಷ ಭಕ್ತಾದಿಗಳು ಹೆಚ್ಚುತ್ತಲೇ ಬರ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಬಂದಿಲ್ಲ. ಏನೇ ಒಂದು ಮನೆ ಆರೋಗ್ಯ ಸಮಸ್ಯೆ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅವರ ಒಂದು ಇಷ್ಟಾರ್ಥಗಳು ಏನೇ ಇರಲಿ, ಕೇವಲ ಒಂದು 11 ರೂಪಾಯಿ ಮುಡುಪು ಮಾತ್ರ ಇಲ್ಲಿ ಭಗವಂತ 41 ದಿನದೊಳಗೆ ವಿವಾಹವಿಲ್ಲದಿದ್ದರೆ ವಿವಾಹ, ಸಂತಾನವಿಲ್ಲದಿದ್ದರೆ ಸಂತಾನ, ಕುಜದೋಷ ಇದ್ದರೆ ಹೆಣ್ಣು ಮಕ್ಕಳಿಗೆ ನಿವಾರಣೆ ಮಾಡಿಕೊಂಡು ಮನೆಯಲ್ಲಿ ಬರುವಾಗ ಒಂದು ಅಖಂಡ ಆ ಮುಡುಪಿನಿಂದ ಫಲವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ದಕ್ಷಿಣೆ ಗಿಕ್ಷಣೆ ಇರೋದಿಲ್ಲ ಶಾಸ್ತ್ರಕ್ಕೆ. ಅವರು ಯಥಾಶಕ್ತಿಯಾಗಿ 10 ರೂಪಾಯಿ ಇಡ್ಬೋದು, 50 ರೂಪಾಯಿ ಇಡ್ಬೋದು. ಎಲ್ಲ ಕಡೆ ಬೋಲ್ಡಲ್ಲಿ 1500 ಅಂತ ಇದು ಮಾಡಿರ್ತಾರೆ. ಇಲ್ಲಿ ಯಾಕೆಂದ್ರೆ ಇದು ಮಾಡ್ತಾ ಇರೋದು ನೇರವಾಗಿ ಪ್ರತಿ ಭಕ್ತಾದಿಗಳಿಗೂ ಹೋಗುತ್ತೆ. ನಾನು 96ರಿಂದ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಇದ್ದಿದ್ದು. ತದನಂತರ ಮತ್ತೆ ಏನೋ ಭಗವಂತ ನಮ್ಮ ಕೈಲೇ ಸೇವೆ ನಡೆಸಬೇಕು ಅಂದರು ಇದು 16ನೇ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ಯಾವುದೋ ರೀತಿ ಅಡ್ಡಿ ಆತಂಕ ಇಲ್ಲದೆ ಒಂದು ಪ್ರಾಣ ನಷ್ಟ ಇಲ್ಲದೆ ಭಗವಂತ ಇಲ್ಲಿದ್ದಾನೆ ಅನ್ನೋದು ಅದೊಂದೇ ನಂಬಿಕೆ ಭಕ್ತಾದಿಗಳಿಗೆ. ಆದ್ದರಿಂದ ಭಕ್ತಾದಿಗಳು ಅವರವರ ಕಷ್ಟ ಇಷ್ಟಗಳನ್ನು ಈಡೇರಿಸುತ್ತಾ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಬಂದವರಿಗೆ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಂದ ಅನ್ನ, ಆಹಾರ, ನೀರು, ಅನ್ನ ಸಂತರ್ಪಣೆ ಹಾಗೂ ಬ್ರಹ್ಮರಥೋತ್ಸವ, ಕಲ್ಯಾಣೋತ್ಸವ ವಿಶೇಷವಾಗಿ 5 ದಿನ ನಡೆಯುತ್ತೆ. 5 ದಿನ ಅಂದರೆ ಪಾಲ್ಗುಣ ಕೃಷ್ಣ ತೃತೀಯದಿಂದ ಹಿಡಿದು ಸಪ್ತಮಿವರೆಗೂ ನಡೆಯುತ್ತೆ. ಅಂಕರಾರ್ಪಣೆ, ಧ್ವಜಾರೋಹಣ, 2ನೇ ದಿನ ಕಲಶ ಸ್ಥಾಪನೆ, ರಥಾಂಗ ಹೋಮ ಹಾಗೂ ನಿತ್ಯ ಹೋಮ, ಮತ್ತೆ ಸಂಜೆ ವೇಳೆ 2ನೇ ದಿನ ಕಲ್ಯಾಣೋತ್ಸವ. ಸುಮಾರು ಒಂದು 200ರಿಂದ 300 ಜನ ಭಕ್ತಾದಿಗಳಿಂದ ನಡೆಯುತ್ತೆ. ಕಲ್ಯಾಣೋತ್ಸವ ಅನ್ನೋದು ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತರಾಗಿ ಇರುವ ವರಾಹಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಅಂತ ನಡೀತಾರೆ. ಹಾಗೆ 3ನೇ ದಿನ ಬ್ರಹ್ಮರಥೋತ್ಸವ ಅಂತ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೆ ಒಂದು ಕೋಲಾಟ, ಅನ್ನ ಸಂತರ್ಪಣೆ, ಸುಮಾರು 5000ದಿಂದ 6000 ಜನದವರೆಗೆ ಈ ಕಷ್ಟ ಕಾಲದಲ್ಲೂ ಕೂಡ ಭಕ್ತಾದಿಗಳು ಭಗವಂತನ ಕೈ ಬಿಡದಿಲ್ಲ. ಯಾಕೆಂದ್ರೆ ಅವ್ರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಅದೇ ಒಂದು ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ. ಭಗವಂತ ಮಾಡಿಕೆರೆ ಕ್ಲಾಸಲ್ಲಿ ಇದ್ದಾರೆ ನರಸಿಂಹಸ್ವಾಮಿ ಅಂತ ಬರ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥ ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನೇ ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, 11 ರೂಪಾಯಿ ಬರುವಾಗ ಮುಡುಪನ್ನು ಕಟ್ಟಿಕೊಂಡು ದಯವಿಟ್ಟು ಬನ್ನಿ. ಮಾಮೂಲು ದಿನದಲ್ಲಿ ಬರಬೇಡಿ. ಪ್ರತಿ ಮಂಗಳವಾರ 12 ಗಂಟೆ ಒಳಗೆ ಸಂಜೆ 5 ಗಂಟೆಗೆ ಬನ್ನಿ. ಕವಡೆ ಶಾಸ್ತ್ರ ನೋಡಿ. ದಕ್ಷಿಣೆ ಇಷ್ಟು ಅಷ್ಟು ಅಂತಿಲ್ಲ. ನೀವು 50 ಇಡ್ಬೋದು, 100 ಇಡ್ಬೋದು. ನಮ್ಮ ಜೀವನ, ನಮ್ಮ ಹೊಟ್ಟೆಪಾಡು. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಿಮ್ಮ ಶಕ್ತಿ ನಿಮಗೆ ಇಷ್ಟ ಆಗಿ ಎಲ್ಲ ಭಗವಂತ ಒಳ್ಳೇದು ಮಾಡಿದ್ನ. ನಮಗೆ ಕಿರೀಟ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ದೇವ್ರಿಗೊಂದು ಅಭಿಷೇಕ, ಇಷ್ಟೇ ನಾವು ಕೇಳೋದು. ಸಂತೋಷ.